ನಮ್ಮ ಕೋಲಿ ಸಮಾಜದ ಗುರುಗಳಾದಂಥ ಶ್ರೀ ನಿಜಚರಣ ಅಂಬಿಗರ ಚೌಡಯ್ಯನವರ ಒಂದು ಮೂರ್ತಿ ತಯಾರಾಗಿದೆ ಗುಲ್ಬರ್ಗದಲ್ಲಿ. ಅದಕ್ಕೆ ನಗರಸಭೆಯಿಂದ ಒಂದು 10 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ. ಆಮೇಲೆ ಎಲ್ಲ ನಮ್ಮ ಕೋಲಿ ಸಮಾಜದ ಹಿರಿಯ ಮುಖಂಡರು ಮತ್ತು ದಾನಿಗಳು ಅದಕ್ಕೆ ಸಹಾಯ ಮಾಡಿದ್ದಾರೆ. ಅದೆಲ್ಲ ಸಹಾಯದಿಂದ ಇವತ್ತು ಆ ಒಂದು ಮೂರ್ತಿ ತಯಾರಾಗಿ ಈಗ ಸದ್ಯ 22ನೇ ತಾರೀಕು ನಾವು ಯಾದಗಿರಿಯಲ್ಲಿ ಗಂಜ್ ವೃತ್ತದಲ್ಲಿ ನಮ್ಮ ಒಂದು ಅದು ಮೂರ್ತಿ ತಗೊಂಡು ಆಮೇಲೆ ಅದನ್ನು ಫಿಟ್ ಮಾಡಿದ ಮೇಲೆ ಮತ್ತೆ ಇನ್ನೂ ಉಳಿದ ಕೆಲಸಗಳು ಇರೋದ ಕಾರಣ ನಾವು ಜನರಿಗೆ ನಿಮ್ಮ ಮುಖಾಂತರ ಮಾಧ್ಯಮದವರ ಮುಖಾಂತರ ಮತ್ತು ಪತ್ರಿಕಾದವರ ಮುಖಾಂತರ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರೋ ಸಲಗ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಅದಕ್ಕೋಸ್ಕರ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಹೆಚ್ಚು ಈ ಒಂದು ಇದರಿಂದ ಪತ್ರಿಕೆಗಳಿಂದ ಮಾಧ್ಯಮಗಳಿಂದ ನಮ್ಮ ಕುಲಗುರುಗಳಾದಂಥ ನಿಜಶರಣ ಅಂಬಿಗರ ಚೌಡಯ್ಯನವರ 22ನೇ ತಾರೀಕು ಸಾಯಂಕಾಲ 5:20ರಿಂದ 6 ಗಂಟೆ 20 ನಿಮಿಷವರೆಗೂ ಒಂದು ಪೂಜೆ ಇರ್ತದೆ. ಅದಕ್ಕೆ ಪ್ರತಿಷ್ಠಾಪನೆ ಅಂತಂದ್ರೆ ಏನು ಇದೆಲ್ಲ. ಮತ್ತು ನೆಕ್ಸ್ಟ್ ನಾವೆಲ್ಲ ಕೆಲಸ ಆದಮೇಲೆ ಅದಕ್ಕೂ ಒಂದು ಡೇಟ್ ಕೊಟ್ಟು ಆಮೇಲೆ ಎಲ್ಲ ತಾಲೂಕುಗಳಿಂದ ಎಲ್ಲ ಜಿಲ್ಲೆಗಳಿಂದ ಇಡೀ ಕರ್ನಾಟಕದಿಂದ ಎಲ್ಲರಿಗೂ ಆಹ್ವಾನ ಮಾಡಿ ಆ ಒಂದು ಕಾರ್ಯಕ್ರಮನ ಏರ್ಪಾಡು ಮಾಡ್ಬೇಕಂತೇಳಿ ಯೋಚನೆ ಮಾಡಿಕೊಂಡಿದ್ದೀವಿ ಒಂದು ಜಿಲ್ಲಾ ಬಾಡಿ ಕಡೆಯಿಂದ. ಅದಕ್ಕೋಸ್ಕರ ಈ ಒಂದು ಮೂರ್ತಿ ತಯಾರಾಗಬೇಕಾದ್ರೆ ಭಾಳಷ್ಟು ಜನ ಶ್ರಮ ಅದ. ಇಂದಿನ ಅಧ್ಯಕ್ಷರಾಗಲಿ ಈಗಿನ ಎಲ್ಲ ಬಾಡಿ ಮೆಂಬರ್ಸ್ ಅಧ್ಯಕ್ಷಗಳಾಗಲಿ ಉಪಾಧ್ಯಕ್ಷರಾಗಲಿ ಎಲ್ಲರ ಶ್ರಮದಿಂದ ಈ ಒಂದು ಕಾರ್ಯಕ್ರಮ ಒಂದು ಒಳ್ಳೆಯ ಕುಲಗುರುಗಳ ಒಂದು ಮೂರ್ತಿಯನ್ನು ತಯಾರಾಗಿ ಅದು ಓಪನಿಂಗ್ಗೆ ತಯಾರಾಗಿದೆ. ಅದಕ್ಕೋಸ್ಕರ ಎಲ್ಲ ನಮ್ಮ ಸಮಾಜದ ಹಿರಿಯರಿಗೂ ಯುವ ಮುಖಂಡರಿಗೂ ಮಹಿಳಾ ಅಧ್ಯಕ್ಷರಿಗೂ ಹಾಗೆ ಎಲ್ಲರಿಗೂ ನಾನು ಈ ಒಂದು ಮೂರ್ತಿಯ ತಯಾರಾಗಲು ಅನುವು ಮಾಡಿಕೊಟ್ಟಂಥ ಹಾಗೂ ಸಹಾಯ ಮಾಡಿದಂಥ ಎಲ್ಲ ನಮ್ಮ ಕೋಲಿ ಸಮಾಜದ ಬಂಧುಗಳಿಗೂ ಹಾಗೂ ದಾನಿಗಳಿಗೂ ಈ ಪತ್ರಿಕಾ ಮೂಲಕ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. 2 ಗಂಟೆಗೆ ನಮ್ದು ಮೂರ್ತಿ ಬಂದು ಮುದ್ನಾಳ ಕ್ರಾಸ್ ಹತ್ರ ಬಂದು ನಿಂದಿರ್ತೀವಿ. ಅಲ್ಲಿಗೆ ಎಲ್ಲ ಮುಖಂಡರು ಎಲ್ಲ ಊರಿನ ಇಲ್ಲಿ ಸನೆ ಇರ್ತಕ್ಕಂಥ ಎಲ್ಲ ಊರಿನ ಸಮಾಜದ ಮುಖಂಡರು ಬಂದು ಸೇರ್ಬೇಕಂತೇಳಿ ಪತ್ರಿಕಾ ಮುಖಾಂತರ ನಾವು ಮನವಿ ಮಾಡಿಕೊಳ್ತೇವೆ. ಅಲ್ಲಿಂದ ಮೆರವಣಿಗೆ ಮಾಡಿಕೊಂತ ಆಮೇಲೆ ಗುಲ್ಬರ್ಗದಿಂದ ಬರ್ತಕ್ಕಂಥ ಅದಕ್ಕೆ ಹತ್ತಕ್ಕಂಥ ಹಳ್ಳಿಗಳಾಗ್ಲಿ ಪಟ್ಟಣಗಳಾಗ್ಲಿ ನಮ್ಮ ಯಾದಗಿರಿ ತಾಲೂಕ, ಚಿತ್ತಾಪುರ ತಾಲೂಕ, ಗುಲ್ಬರ್ಗದ ಬರ್ತಕ್ಕಂಥ ತಾಲೂಕದ ಎಲ್ಲಾ ಜನಸಂಖ್ಯೆ ಅದಕ್ಕೆ ಏನಾದರೂ ಪೂಜೆ ಮಾಡಿದ್ರು ಮಾಡ್ಬೋದು. ಬರ್ತಾ ನಮ್ಮ ಕುಲಗುರುಗೆ ಪೂಜೆ ಮಾಡಿ ನಮ್ಗೆ ಬೀಳ್ಕೊಟ್ರು ಬಹಳ ಸಂತೋಷ ಅಂತ ಈ ಮುಖಾಂತರ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮೂರ್ತಿ ಬರೋದು 2 ಗಂಟೆ ಮುದ್ನಾಳ ಕ್ರಾಸ್ಗೆ ಬರ್ತದೆ. DC ಆಫೀಸ್ ಇಲ್ಲ ರೀ, DC ಆಫೀಸ್ಲಿಂದ ಶಾಸ್ತ್ರಿ ಸರ್ಕಲ್, ಇದು ಸುಭಾಷ್ ಸರ್ಕಲ್, ಅಲ್ಲಿಂದ ಶಾಸ್ತ್ರಿ ಸರ್ಕಲ್, ಅಲ್ಲಿಂದ ವಲ್ಲಭಾಯ್ ಪಟೇಲ್ ಸರ್ಕಲ್ ಯಾವುದು ಹೊಸಳ್ಳಿ ಕ್ರಾಸ್, ಅಲ್ಲಿಂದ ಗಂಜ್, ಅಲ್ಲಿಂದ ಸೀದಾ ನಮ್ಮ ಅಂಬಿಗರ ಚೌಡಯ್ಯನ ವೃತ್ತಕ್ಕೆ ಬಂದು ಅದನ್ನ ಪೂಜೆಯ ಮುಖಾಂತರ ಕುಂದಿರ್ಸ್ತೀವಿ. ಆಮೇಲೆ ಅದಕ್ಕೆಲ್ಲ ನಟ್ ಬೋಲ್ಟ್ ಆದ್ಮೇಲೆ ನೆಕ್ಸ್ಟ್ ಮುಂದೆ ಕಾರ್ಯಗಳು ಚಾಲು ಆಗ್ತಾವೆ. ಆಮೇಲೆ ಮತ್ತೆ ಒಂದು ಡೇಟ್ ಫಿಕ್ಸ್ ಮಾಡಿ ಎಲ್ಲ ನಮ್ಮ ಪದಾಧಿಕಾರಿಗಳ ಮತ್ತು ಹಿರಿಯರ ಮತ್ತು ಮುಖಂಡರ ಎಲ್ಲ ಸಮಕ್ಷಮದಲ್ಲಿ ಒಂದು ಮೀಟಿಂಗ್ ಮಾಡಿ ಅದಕ್ಕೊಂದು ಡೇಟ್ ಮಾಡಿ ಎಲ್ಲ ನಮ್ಮ ಈ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳ ನಮ್ಮ ಸಮಾಜದ ಕೋಲಿ ಕಬ್ಬಲಿಗೆ ಸಮಾಜದ ಮುಖಂಡರನ್ನ, ಚೀಫ್ ಗೆಸ್ಟ್ನ, ಆಮೇಲೆ ಉದ್ಘಾಟಕರನ್ನ ಆಯ್ಕೆ ಮಾಡ್ತಕ್ಕಂಥದ್ದು ನಮ್ಮ ಹಿರಿಯರೆಲ್ಲರೂ ಇದ್ದು ಆಯ್ಕೆ ಮಾಡಿದಾಗ ಅವಾಗ ಒಂದು ಡೇಟ್ ಕೊಡ್ತೀವಿ. ಈ ರೀತಿ ಇರ್ತದೆ. ಆಮೇಲೆ ನಿಮ್ಮ ಮುಖಾಂತರ ಇನ್ನೊಂದು ವಿನಂತಿ ಏನಂತಂದ್ರೆ ಅವತ್ತು ನಮ್ಮ ಸರ್ಕಲ್ ಹತ್ರ ಈಗೇನು ನಾವು ಕುಂದಿರ್ಸ್ತಾ ಇದ್ದೀವಿ ಅಲ್ಲಿ ಲೈಟಿನ ಒಂದು ವೈರ್ಗಳು ಅಡ್ಡ ಬಂದಿರ್ತಾವ. KBRಗೂ ನಾವು ಹೇಳ್ತೀವಿ, ಅದ್ರ ಮುಖಾಂತರ ಅವತ್ತಿನ ದಿವಸ ಅದಕ್ಕೆ ನಮ್ಗೆ ಅನುವು ಮಾಡಿ ಕೊಡ್ಬೇಕು. ಲೈಟ್ ತೆಗೆದು ಅಥವಾ ಅದು ವೈರ್ ಗೀರೆಲ್ಲ ನಮ್ಗೆ ಅಡ್ಡ ಬರಲಾರ್ದಂಗೆ ಮಾಡಿ ಕೊಡ್ಬೇಕಂತ ಹೇಳಿ ಒಂದು ಪತ್ರಿಕಾ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೇನೆ. ಪಂಚಲೋಹದ ಪಂಚಲೋಹ ಸರ್, ಪೆಡಸ್ಟೈಲ್ ಅದ. ಆಮೇಲೆ ಇದಕ್ಕೆ ನಗರಸಭೆಯಿಂದ ನಮ್ಮ ಲಲಿತಮ್ಮ ಅವರು ಅಧ್ಯಕ್ಷರಿದ್ದಾಗ 10 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದಾರೆ. ನಾವು ಅಧ್ಯಕ್ಷ ಇದ್ದಾಗ ಒಟ್ಟ 4 ಮೂರ್ತಿಗಳಿಗೆ ಇದ್ ಮಾಡಿದ್ವಿ. ಅಂಬಿಗರ ಚೌಡಯ್ಯನದು, ಕನಕ ಮೂರ್ತಿ, ವಾಲ್ಮೀಕಿ ಮೂರ್ತಿ ಮತ್ತೆ ಬಾಬು ಜಗಜೀವನ ಮೂರ್ತಿ 4 ಮೂರ್ತಿಗೆ ಅನುದಾನ ಮಾಡೋದು ನಾವು ಚೇರ್ಮನ್ ಇದ್ದಾಗ ಮಾಡಿದ್ರು. ಮಿಸಸ್ ಅವಾಗ ಮೆಂಬರ್ ಇದ್ದೀವಿ. ಆಮೇಲೆ ಈಗೇನಾದ್ರೆ ಟೆಂಡರ್ ಕರೆದದ್ದು ಮಾತ್ರ ಅವರು ಇದ್ರಾಗ ಕರೆದು ಎಲ್ಲರಿಗೂ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಟೆಂಡರ್ ಮಾಡಿದ್ರೆ 4 ಟೆಂಡರ್ ಆಗ್ಯಾವ.